ಹಾಯ್ ಫ್ರೆಂಡ್ಸ್ ತಂಗಾಟಿ ಸ್ವಾಗತ. ಫ್ರೆಂಡ್ಸ್ ನಾನು ಇವತ್ತಿನ ಹಿಡಿದ್ರೆ ಏನು ತಿಳ್ಕೊಳ್ಳೋಣ ಫ್ರೆಂಡ್ಸು, ಒಂದು ಫೋಟೋಸ್ ಅನ್ನೋದು ಯಾವ ರೀತಿ ನಾವು ಎಚ್ ಡಿ ಕ್ವಾಲಿಟಿಯಲ್ಲಿ ತೊಳ್ಕೊಳ್ಬೇಕು ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ಇವತ್ತಿನ ಹಿಡಿದಲ್ಲಿ ಬಂದು. ಫೋಟೋಸ್ ಅನ್ನೋದು ಯಾವ ರೀತಿ ನಾವು ತೊಳ್ಕೊಳ್ಬೇಕು, ಬ್ಲರ್ ಅನ್ನೋದು ಯಾವ ರೀತಿ ಕ್ಲಾರಿಟಿ ಮಾಡ್ಕೋಬೇಕು ಅಂದ್ರದ್ದು ನಾವು ಆಲ್ಮೋಸ್ಟ್ ಎಲ್ಲ ಗೊತ್ತಾ ಫ್ರೆಂಡ್ಸ್. ನಿಮ್ಗೆ ರೆಮಿನ್ ಅನ್ನೋದು ಯೂಸ್ ಮಾಡ್ಲತ್ತೀವಿ, ಬಟ್ ಇಷ್ಟು ದಿವಸ ರೆಮಿನ್ ಅನ್ನೋದು ಯೂಸ್ ಮಾಡ್ಕೊಂಡು ಫೋಟೋಸ್ಗಳು ಎಡಿಟ್ ಮಾಡ್ತಾಯಿದ್ವಿ. ಬಟ್ ಇನ್ನೂ ಒಂದು ರೆಮಿನಿಸ್ ಸೇಮ್ ಟು ಫ್ರೆಂಡ್ಸ್, ಇನ್ನೂ ಒಂದು ಅಪ್ಲಿಕೇಶನ್ ಇದೆ. ಅದನ್ನು ಯಾವ ರೀತಿ ನಾವು ಯೂಸ್ ಮಾಡ್ಕೊಂಡು ಯಾವ ರೀತಿ ನಾವೆಲ್ಲ ಫೋಟೋಸ್ ತೊಳ್ಕೊಳ್ಬೇಕು, ಅದು ಎಷ್ಟು ಸಲ ಹಾಕಿರಿ ಅಷ್ಟು ಫೋಟೋಸ್ಗಳು ಯಾವ ರೀತಿ ವರ್ಕ್ ಮಾಡ್ತೈತೆ ಅನ್ನೋದು ನಾನು ನೀಟಾಗಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ಆಲ್ರೆಡಿ ತಮ್ಮೆಲ್ಲ ನೋಡ್ಕೊಂಡ್ರೆ ನಾನು ಡೆಮೋ ತೋರಿಸ್ತೀನಿ, ಬನ್ನಿ ಫ್ರೆಂಡ್ಸ್ ಯಾವ ರೀತಿ ನಾವು ಫೋಟೋಸ್ ಅನ್ನೋದು ತೊಳಿತೈತೆ ನೋಡೋಣ. ಈ ರೀತಿ ಫೋಟೋಸ್ ಬರ್ತಾ ಫ್ರೆಂಡ್ಸ, ಫಸ್ಟ್ನೇ ನಂತರ ತೋರಿಸೋದಕ್ಕೆ ನೋಡ್ಕೊಳ್ಳಿ. ಇಲ್ಲೊಂದು ಬ್ಲರ್ನ ಫೋಟೋ ಐತೆ, ಇದು ಬ್ಲರ್ನ ಐತಿ, ಎಚ್ ಡಿ ಇಲ್ಲ, ಗೊತ್ತಾಯ್ತಲ್ಲ. ಇದು ಎಚ್ ಡಿ ಇಲ್ಲ, ಇದು ಒಂದು ಸ್ವಲ್ಪ ರೇಂಜಿಗೆ ಐತಿ ಬಿಡು, ಒಂದು ಸ್ವಲ್ಪ ನೋಡ್ತಾರೆ ಐತಿ. ಆನಂತರ ಇದು ಒಂದು ಫೋಟೋಸ್ ಐತಿ, ಇದು ಒಂದು ಫೋಟೋಸು ಫುಲ್ಲು ಇದೈತಿ ಫ್ರೆಂಡ್ಸ್. ಬ್ಲರ್ ಅನ್ನೋದು ಫುಲ್ಲು ಏನೇನು ಇಲ್ಲ, ಈ ರೀತಿ ಫುಲ್ ಬ್ಲರ್ನ ಐತಿ ಫ್ರೆಂಡ್ಸ್. ಆಯ್ತಲ್ಲ, ನಾನು ಸುಳ್ಳು ಹೇಳಿದ್ರೆ ನೀವು ನೋಡುವಂಥ ವಿಡಿಯೋ ಏನೈತಿಲ್ಲ ಅದ್ರ ಮೇಲೆ ಸೆಟ್ಟಿಂಗ್ಸ್ ಮೇಲೆ ಕ್ಲಿಕ್ ಮಾಡಿ ಫುಲ್ ಎಚ್ ಡಿ ಕ್ವಾಲಿಟಿ 1080 ಇಟ್ಕೊಂಡು ನೋಡ್ಕೊಂಡು ಫ್ರೆಂಡ್ಸ. 1080 ಇಟ್ಕೊಂಡ್ರೆ ನಾನು ಎಲ್ಲ ತೋರಿಸೋದು ನೀಟಾಗೆಲ್ಲ ಗೊತ್ತಾಗೈತಿ ನಿಮಗೆ, ಗೊತ್ತಾಯ್ತು ಫ್ರೆಂಡ್ಸ. ಇಷ್ಟು ಇಟ್ಕೊಂಡು ನೋಡ್ಕೊಳ್ಳಿ, ಆಯ್ತು ಫ್ರೆಂಡ್ಸ. ಜಸ್ಟ್ ಈ ರೀತಿ ಬ್ಲರ್ ನಿಂತದ್ದು ಫೋಟೋಸ್ ಅನ್ನೋದು ಯಾವ ರೀತಿ ಆಗೈತೆ ಅಂದ್ರೆ ಇಲ್ಲಿ ತೋರಿಸ್ತಾನೆ ಬನ್ನಿ ಫ್ರೆಂಡ್ಸ್, ತೋರಿಸ್ತಾನೆ ನೋಡ್ಕೊಳ್ಳಿ. ಈ ರೀತಿ ಆಗೈತೆ ಫ್ರೆಂಡ್ಸ್, ಗೊತ್ತಾಯ್ತಿಲ್ಲ. ಯಾವುದೇ ಥರ ಅಂತ ಬ್ಲರ್ನ ಐತೆ ಫ್ರೆಂಡ್ಸ್, ಯಾವುದೇ ಥರ ಅಂತ ಫೇಸ್ ಅನ್ನೋದು ಬ್ಲರ್ನಿಲ್ಲ. ಇಷ್ಟು ಎಚ್ ಡಿ ಕ್ವಾಲಿಟಿಲಿ ಮಾಡ್ತೈತೆ ಫ್ರೆಂಡ್ಸ್, ಬೆಸ್ಟ್ ಮಾಡ್ತೈತೆ ಫ್ರೆಂಡ್ಸ್, ಮತ್ತೇನಿಲ್ಲ. ಈ ಥರ ಏನೋ ಫುಲ್ ಎಚ್ ಡಿ ಕ್ವಾಲಿಟಿಲಿ ಮಾಡ್ತೈತಿ. ಈ ರೀತಿ ಒಂದು ಸ್ವಲ್ಪ ಬ್ಲರ್ನ ಐತೆ ಫ್ರೆಂಡ್ಸ್, ಫೇಸ್ ಅನ್ನೋದು. ಈ ಫೇಸ್ ಅನ್ನೋದು ಇದು ನಂದು ಫೋಟೋಗ್ರಾಫ್, ಈ ಫೇಸ್ ಅನ್ನೋದು ಈ ರೀತಿ ಬ್ಲರ್ ಅನ್ನೋದು ಅದನ್ನ ಯಾವ ರೀತಿ ತೊಳಿಬೇಕು ನಾನು ತಿಳಿಸ್ಕೊಡ್ತೀನಿ ಫ್ರೆಂಡ್ಸ. ಮತ್ತು ಇನ್ನೂ ಒಂದು ಈ ರೀತಿ ಒಂದು ಸ್ವಲ್ಪ ಬ್ಲರ್ ಐತಿ. ಇದು ಒಂದು ಫೋಟೋ ತೊಳೆದೈತೆ ಫ್ರೆಂಡ್ಸ್, ನೋಡ್ಕೊಳ್ಳಿ. ಇದು ರಿಯಲ್ ಫೋಟೋಸು ಇಲ್ಲಿ ತೋರಿಸ್ತೀನಿ, ಎಲ್ಲಿತ್ತು ಗುರು, ಇಲ್ಲಿ ಹಾಕಿಲ್ಲ ಅದನ್ನ, ರಿಯಲ್ ಫೋಟೋಸು ಇಲ್ಲ ಅಂತ ತೋರಿಸ್ತೀನಿ. ನೆಕ್ಸ್ಟ್ ನೋಡ್ಕೊಳ್ಳಿ, ಇಲ್ಲೇ ಇದೆ, ತೋರಿಸ್ತೀನಿ. ಇಲ್ಲೈತಿ ಗುರು, ಎಲ್ಲೈತಿ, ಇಲ್ಲೈತಿ ಫ್ರೆಂಡ್ಸ್, ನೋಡ್ಕೊಳ್ಳಿ. ರಿಯಲ್ ಫೋಟೋಸು ಈ ರೀತಿ ಬ್ಲರ್ನದೆ, ಗೊತ್ತಾಯ್ತು ಫ್ರೆಂಡ್ಸ. ರಿಯಲ್ ಫೋಟೋಸ್ ಈ ರೀತಿ ಬ್ಲರ್ನದ್ದು ಆ ರೇಂಜಿಗೆ ಎಚ್ ಡಿ ಕ್ವಾಲಿಟಿಯಲ್ಲಿ ಆಗಿತ್ತು ಫ್ರೆಂಡ್ಸ್. ಎಚ್ ಡಿ ಕ್ವಾಲಿಟಿಯಲ್ಲಿ ಯಾವ ರೀತಿ ಮಾಡ್ಕೊಳ್ಬೇಕು ನಾನು ತಿಳಿಸ್ಕೊಡ್ತೀನಿ ಅಂತ ಹೇಳಿದ್ನ, ಅದನ್ನ ಎಚ್ ಡಿ ಕ್ವಾಲಿಟಿಯಲ್ಲಿ ತಿಳಿಸ್ಕೊಡ್ತೀನಿ ಫ್ರೆಂಡ್ಸ್. ನೋಡ್ಕೊಳ್ಳಿ, ಈ ರೀತಿ ಆಗಿತ್ತು, ಒಟ್ಟು ಯಾವುದೇ ಥರ ಅಂತ ಬ್ಲರ್ನಿಲ್ಲ, ಗೊತ್ತಾಯಿಲ್ಲ ಫ್ರೆಂಡ್ಸ. ನಿಮಗೆ ನೀಟಾಗಿ ತಿಳಿದಂಗೆ ಆಯಿತು. ಬಟ್ ಯಾವ ಅಪ್ಲಿಕೇಶನ್ ಗ್ರೂ ಅನ್ನತ್ರಿ ಫ್ರೆಂಡ್ಸ, ಇಲ್ಲ ಫೋಟೋ ಏನೋ ಆಯ್ತು ಫ್ರೆಂಡ್ಸ್, ಇನ್ನೊಂದು ನೇಮ್ ಏನೋ ಆಯ್ತು ಮುಂದೆ ಅಂತ ತೋರಿಸ್ತೀನಿ. ಯಾವ ರೀತಿ ನಾವು ಯೂಸ್ ಮಾಡ್ಕೋಬೇಕು, ಎಲ್ಲಿ ಸಿಗ್ತೈತೆ ಅಲ್ಲಿ ನೀಟಾಗಿ ತಿಳಿಸ್ತೀನಿ ಫ್ರೆಂಡ್ಸ. ನೀವು ವಿಡಿಯೋಸನ್ನು ನೋಡ್ಕೊಂಡ್ರೆ ಖಂಡಿತವಾಗಿ ನಿಮಗೆಲ್ಲ ಅರ್ಥ ಆಕೈತಿ, ಯಾವುದೋ ಅಪ್ಲಿಕೇಶನ್ ಸಿಗ್ತೈತೆ ಫ್ರೆಂಡ್ಸ್. ಆಯ್ತಲ್ಲ, ರೆಮಿನ್ ಅನ್ನೋದು ಇಟ್ಟು ಯೂಸ್ ಮಾಡ್ಕೊಂಡಿವಿ. ಬಟ್ ಅದು ಈ ಸಲ ಏನಾಯಿತು, ಅಡ್ವರ್ಟೈಸಸ್ಗಳು ಭಾಳ ಬರಲ್ಲ, ಅದಕ್ಕೋಸ್ಕರ ಬೇರೆ ಇದ್ದು ನಾನು ಪ್ಲ್ಯಾನ್ ಹಾಕಿದೆ. ಮತ್ತು ಇಲ್ಲ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ಬಲಗಡೆ ಸೈಡ್ ಚಾರ್ಜಿಂಗ್ ಬಾಕ್ಸ್ ತಗೊಳ್ಳಿ, ಒಂದು ರೆಡ್ ಕಲರ್ದು ಪಿ ಅನ್ನೋದು ಪ್ರಿಂಟ್ರೆಸ್ಟ್ ಆ್ಯಪ್ ಐತೆ, ಅದ್ರ ಬಾಜುಕನ ಐತೆ ನೋಡ್ಕೊಳ್ಳಿ, ಫೋಟೋ ತೊಳಿದ ಚಿತ್ರ ಐತಿ. ಅದ್ರ ಮ್ಯಾಗ ಮೂಲಿ ಚಿತ್ರ ಅಪ್ಲಿಕೇಶನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಈ ರೀತಿ ಓಪನ್ ಆಕೈತಿ, ನೋಡ್ಕೊಳ್ಳಿ. ಈ ರೀತಿ ಓಪನ್ ಆಕೈತಿ. ಯಾವುದೇ ಥರ ಅಂತ ಡಾಟಾ ಬಂದು ಇಟ್ಕೊಂಡು ಯಾವುದೂ ಯೂಸ್ ಮಾಡೋಕೆ ಹೋಗ್ಬಿಡಿ. ಡಾಟಾ ಅನ್ನೋದು ಚಾಲು ಹಿಡ್ಕೊಳ್ಳಿ. ಡಾಟಾ ಚಾಲು ಹಿಡ್ಕೊಂಡು ಈ ರೀತಿ ಪೇಜ್ ಆನ್ ಆಕೈತಿ. ಪೇಜ್ ಆನ್ ಆಗುತ್ತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬಲಗಡೆ ಸೈಡು ಮೇಲಿನ ಫೋಟೋ ಏನೈತಿಲ್ಲ, ದೊಡ್ಡ ಫೋಟೋ ಐತಿಲ್ಲ ಮೇಲಿನ ಒಂದು, ಅದ್ರ ಮೇಲ್ಗಡೆ ನಾನು ಗುಲಾಬಿ ಕಲರ್ ಒಂದು ನೀಲಿ ಕಲರ್ ಅಕ್ಷರದ ಬಿಳಿ ಪಟ್ಟಿ ಒಳಗೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಟ್ರೆಂಡ್ ನ್ಯೂ ಅಂತ ಹೇಳಿ ನೋಡ್ಕೊಳ್ಳಿ, ಟ್ರೆಂಡಿಂಗ್ ನ್ಯೂ, ಅದ್ರ ಮೇಲೆ ಟ್ರೆಂಡ್ ನ್ಯೂ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಬಿಳಿ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ, ಬಲಗಡೆ ಸೈಡು ಬಿಳಿ ಪಟ್ಟಿ ಮೇಲೆ ಕ್ಲಿಕ್ ಮಾಡ್ಕೊಟ್ಟು ಈ ರೀತಿ ಪೇಜ್ ಆನಕೈತಿ. ನಮ್ಮ ಗ್ಯಾಲರಿಲಿ ಇದ್ದಂಥ ಫೋಟೋಸ್ಗಳು ಈ ರೀತಿ ಆನಕ ಫ್ರೆಂಡ್ಸ್, ಗೊತ್ತಾಯ್ತಲ್ಲ. ಈ ರೀತಿ ಆನಕ್ಕವು ಆನಂದ್ರೆ ನಮಗೆ ಈ ಸ್ಟೆಪ್ ಎಲ್ಲ ತಿಳಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಆನಂದ್ರೆ ಇಲ್ಲೇ ಒಂದು ಫೋಟೋ ಸಿಗ್ತೀವಿ, ದಡ್ನ ಇಲ್ಲಿ ಹಾಕ್ತೀವಿ ಫ್ರೆಂಡ್ಸ್. ಇಲ್ಲೊಂದು ಫೋಟೋ ಹಾಕ್ತೀವಿ ನೋಡ್ಕೊಳ್ಳಿ. ಇಲ್ಲೊಂದು ಫೋಟೋ ಐತಿ, ಫೋಟೋ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬಂತು. 1x ಒಂದು ತೊಳಿತೈತಿ, 3x ಒಂದು ತೊಳಿತೈತಿ. ಯಾವ್ದು ಬೇಕಾದ್ರೆ ತೊಳ್ಕೊಕ್ಕೆ ಹೋಗ್ಬಿಡಿ. 3x ತೊಳ್ಕೊಳ್ಳಿ, ಅಂದ್ರೆ ಫುಲ್ ಕ್ಲಾರಿಟಿ ಆಕೈತಿ, ಗೊತ್ತಾಯ್ತು ಫ್ರೆಂಡ್ಸ. 3x ಇಲ್ಲಿ ಕೊಟ್ಟೈತೆ ನೋಡ್ಕೊಳ್ಳಿ ಫ್ರೆಂಡ್ಸ. 98% ಆಫ್ ಫೋಟೋ ಕ್ಲಾರಿಟಿ ಅನ್ನೋದು ಆಕೈತಿ ಫ್ರೆಂಡ್ಸ್. 98% ಅಂದ್ರೆ ಫೋಟೋ ಫುಲ್ ಕ್ಲಾರಿಟಿ ಅಂದಂಗೆ ಫ್ರೆಂಡ್ಸ್. ಅದು 97% ಅಂದ್ರೆ ಆ ರೇಂಜಿಗೆ ನಾವು ತೊಳಿತೈತಿ ಫ್ರೆಂಡ್ಸ್. ಈ ರೀತಿ ಫೋಟೋ ಒಂದು ಬ್ಲರ್ನ ಐತಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬ್ಲರ್ನ ಐತಿ, ಅದನ್ನು ತೊಳಿದಂದ್ರೆ 3x ಮ್ಯಾಗ ತರ ತಗಡಿ ನೋಡ್ಕೊಳ್ಳಿ ಫ್ರೆಂಡ್ಸ್. 3x ಐತೆ ನೋಡ್ಕೊಳ್ಳಿ. ಕಲರ್ ಪಟ್ಟಿ ಐತೆ ನಮ್ಮ ತಗಡಿ. ಫಸ್ಟಿಗೆ ತಗಡಿ ಏನೈತಿ, ಬಿಳಿ ಪಟ್ಟಿ ಐತೆ, ಅದ್ರ ಮೇಲೆ ಕಲರ್ ಪಟ್ಟಿ ಐತೆ. ಕಲರ್ 3x ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಈ ರೀತಿ ಮೊಬೈಲ್ ಒಂದೊಂದು ಸಲ ತೊಳೆಯಂಗಿಲ್ಲ ಫ್ರೆಂಡ್ಸ್. ಹೆಂಗೆ ತೊಳೆಯಂಗಿಲ್ಲ ಅಂದ್ರೆ ಡಾಟಾ ಅನ್ನೋದು ಫುಲ್ ವೀಕ್ ಇತ್ತಂದ್ರೆ, ಅಂದ್ರೆ ಡಾಟಾ ಅನ್ನೋದು ಪೂರ ಸ್ಲೋ ಇತ್ತಂದ್ರೆ ಹಿಂಗೆ ಅರ್ಧೋಟಕ್ಕೆ ಬಂದು ನಿಂತೆ ಬಿಡ್ತೈತಿ. ಹಿಂಗೆ ತೊಳ್ಕೊತ ಅರ್ಧೋಟಕ್ಕೆ ಬಂದು ನಿಲ್ತೈತಿ. ಡಾಟಾ ಎಲ್ಲಿ ಸ್ಪೀಡ್ ಇರ್ತೈತಿ ಅಲ್ಲಿ ತೊಳಿತೈತಿ ಫ್ರೆಂಡ್ಸ್. ಅಂದ್ರೆ ಫುಲ್ ಕ್ಲಾರಿಟಿ ತೊಳಿಬೇಕಲ್ಲ, ಅದಕ್ಕೋಸ್ಕರ ಅದು ನಿಲ್ತೈತಿ. ಈ ಡಾಟಾ ಒಂದು ಸ್ವಲ್ಪ ಚೆನ್ನಾಗೈತೆ, ಅದಕ್ಕೋಸ್ಕರ ಎರಡು ಸ್ಪೀಡ್ ಹೋಗ್ತೈತಿ ನೋಡ್ಕೊಳ್ಳಿ ಫ್ರೆಂಡ್ಸ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇಷ್ಟಾಯಿತು. ನಿಮಗೆ ಜೂಮ್ ತೋರಿಸ್ತೀನಿ, ಅತ್ತಾಗೆರಿ ಇರಲ್ಲ, ಅದನ್ನೇನು ಸರ್ಚ್ ಆಡೋದು ಬೇಡ. ಜೂಮ್ ಮಾಡ್ಕೊತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ. ಸರಿಸಿ ತೋರಿಸ್ತೀನಿ ನೋಡ್ಕೊಳ್ಳಿ, ಎಷ್ಟು ಕ್ಲಾರಿಟಿ ಐತೆ ಅಂತ ತೊಗೊಳ್ಳಿ, ಅರ್ಥ ಆಗುತ್ತೆ ಫ್ರೆಂಡ್ಸ್ ನಿಮ್ಗೆ. ಈ ರೀತಿ ಬ್ಲರ್ ನಿಂತದ್ದು ಈ ರೀತಿ ಕ್ಲಾರಿಟಿ ಆಕೈತಿ. ಯಾವುದೇ ಥರನಂಥದ್ದು ಕೂಗಲ್ಗಳು ಏನೋ ಜಿಬಿಟ್ ಹತ್ತೋ ಅವಶ್ಯಕತೆ ಇಲ್ಲ ಫ್ರೆಂಡ್ಸ್. ಅಲ್ಲಿ ರೆಮಿನಲ್ಲಿ ಏನಾಯ್ತಿತ್ತು, ಕೂಗಲ ಜಿಬಿಟ್ ಹತ್ತಂಗೆ ರೀತಿ ಮಾಡ್ತಿದ್ವಿ. ಇಲ್ಲೇ ಹತ್ತೈತಿ ಫ್ರೆಂಡ್ಸ. ಅಗದಿ ನಾರ್ಮಲ್ ಐತಿ ಫ್ರೆಂಡ್ಸ್. ಅದು
ಆಯ್ತಲ್ಲ. ಇಷ್ಟು ಕ್ಲಾರಿಟಿ ಅನ್ನೋದು ತೊಳಿತೈತಿ ಫ್ರೆಂಡ್ಸ್, ನೋಡ್ಕೊಳ್ಳಿ ಎಷ್ಟು ಕ್ಲಾರಿಟಿ ತೊಗೊಳೈತಿ. ಅದು ಬ್ಲರ್ನ ಈ ರೀತಿ ಐತಿ, ಕಣ್ಣು ಕಾಣಂಗಿಲ್ಲ ಫ್ರೆಂಡ್ಸ್. ಕಣ್ಣು ಅನ್ನೋದು ಎಷ್ಟು ಬ್ಲರ್ ಐತೆ ಅಂದ್ಕೊಳ್ಳಿ, ಈ ರೀತಿ ಬ್ಲರ್ ಅಂತು ಈ ರೀತಿ ತೊಳಿತೈತಿ ಫ್ರೆಂಡ್ಸ್. ಯಾವುದೇ ಥರ ಅಂಥದ್ದು ಏನು ಅಡ್ವರ್ಟೈಸ್ ಬರೋಂಗಿಲ್ಲ, ಏನಿಲ್ಲ. ಸೇವ್ ಮಾಡೋದು ಇವತ್ತು ಏನು ಪ್ರಾಬ್ಲಮ್ಸ್ ಇಲ್ಲ, ಫುಲ್ HD ಕ್ವಾಲಿಟಿಯಲ್ಲಿ ತೊಳಿತೈತಿ. ಯಾವುದೇ ಥರ ಅಂಥದ್ದು ಎಡಿಟ್ ಆದೋ ರೀತಿನ ಸೇಮ್ ಟು ಎಡಿಟ್ ಆದೋ ರೀತಿನ ಮಾಡಿಬಿಡ್ತೈತಿ ಫ್ರೆಂಡ್ಸ್. ತೋರಿಸ್ತೀನಿ ನೋಡ್ಕೊಳ್ಳಿ, ಇಷ್ಟು ಚೆನ್ನಾಗಿ ಅಲ್ಲಿ ಅಪ್ಲಿಕೇಶನ್ ತೊಳಿತೈತಿ. ಅದಕ್ಕೋಸ್ಕರ ಹೇಳ್ತೀನಿ ಫುಲ್ ವೀಡಿಯೋಸನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಇದು ಅಪ್ಲಿಕೇಶನ್ ಸಿಗಬೇಕಾದ್ರೆ ನೀವು ಫುಲ್ ವೀಡಿಯೋಸ್ ನೋಡ್ಕೊಂಡ್ರೆ ಮಾತ್ರ ಸಿಗ್ತೈತಿ, ಇಲ್ಲ ಸಿಗೋದಿಲ್ಲ. ಗೊತ್ತೈತಿ ಫ್ರೆಂಡ್ಸ. ಇಷ್ಟ ಆಯಿತು. ಇಲ್ಲೇ ಫೋಟೋ ಒಂದು ಕ್ಲಾರಿಟಿಯನ್ನು ನೋಡ್ಕೋಬೋದು ಇಲ್ಲೇ ಮಾಡಿಕೊಂಡು. ಆದ್ರೆ ಬಟ್ ಏನಾಕೈತಿ, ನಮಗೆ ಇಷ್ಟ ಇದನ್ನ ಇಟ್ಕೊಂಡ್ರೆ ತಾರತಗಡೆ 2 ಫೋಟೋಸ್ ಹೋಗೋಣ, ಅಥವಾ ಇದನ್ನ 2ನೇದು ಇಟ್ಕೊಂಡ್ರೆ ಏನೋ ಇಟ್ಟ ಡೌನ್ಲೋಡ್ ಆಕೈತಿ. ಇದೆಷ್ಟು ಚೌಕಿಂಗ್ ಐತಿ, ಇಟ್ಟ ಡೌನ್ಲೋಡ್ ಆಕೈತಿ, ಬೇಡ ಅದ ಫಸ್ಟ್ನೇದನ್ನ ಇರಲಿ. ಆನಂತರ ಅದು ಅಷ್ಟು ಕ್ಲಾರಿಟಿನ ಐತಿ, ಯಾವುದೇ ಥರ ಅಂಥದ್ದು ಏನು ಬ್ಲರ್ನಿಲ್ಲ, ಏನೂ ಇಲ್ಲ, ಫುಲ್ ಕ್ಲಾರಿಟಿ ಐತಿ. ಈಗೇನು ಮಾಡ್ಕೊಳ್ಳೋಣ ಫ್ರೆಂಡ್ಸ್, ಇಷ್ಟ ಆಯಿತು. ಇಷ್ಟ ಆದ್ರೆ ನಾವೇನು ಮಾಡ್ಕೊಳ್ಳೋಣ, ತಾರತಗಡೆ ಬಿಳಿ ಪಟ್ಟಿ ಒಳಗೆ ಸೇವ್ ಅನ್ನೋದು ಆಪ್ಷನ್ ಐತೆ ನೋಡ್ಕೊಳ್ಳಿ. SAV ಅಂತೇಳಿ ಸೇವ್ ಅನ್ನೋದು ಆಪ್ಷನ್ ಐತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಈ ರೀತಿ ಬರ್ತೈತಿ. ಗುಡ್ ಐತಿ ಅದು ಆಪ್ಷನ್ ಕೊಡಿ, ಎಲ್ಲರೂ ಗುಂಡ್ಲೆ ಕೊಟ್ಟುಬಿಡಿ, ಯಾವುದೇ ಕಿರಿಕಿರಿಲ್ಲ. ಇಲ್ಲ ಸ್ಟಾರ್ಸ್ ಅನ್ನೋದು ಹಾಕಿ ಇದನ್ನು ಮಾಡ್ಕೊಳ್ಳಿ ಫ್ರೆಂಡ್ಸ್. ಇದು ನಾನು ಬ್ಯಾಕ್ ಹೋಗ್ಬಿಡ್ತೀನಿ. ಇದೇನಿಲ್ಲ, ನಾನು ಹಂಗೆ ಸುಮ್ಮನೆ ಇದನ್ನು ಮಾಡಿದೆ, ಅದೇನಿಲ್ಲ. ಗುಂಡೆ ಇರೋದು, ಗುಂಡೆ ಮೇಲೆ ಕ್ಲಿಕ್ ಮಾಡ್ಕೊಂಬಿಡಿ. ಇಲ್ಲಿ ಬಂತು ನೋಡಿ, ತಾರ ಮೇಲ್ಗಡೆ ಸೇವ್ ಆಯ್ತು. ಇಲ್ಲಿ ನೋಡ್ಕೊಳ್ಳಿ, ಇಲ್ಲಿ ಬಂತು, ಈ ರೀತಿ ಸೇವ್ ಆಯಿತು. ಸೇವ್ ಆದ್ರೆ ನಾವು ಏನಾಗೈತಿ, ಇಲ್ಲಿ ಬಲಗಡೆ ಸರ್ ತಾರ ಮೇಲ್ಗಡೆ ನೆಕ್ಸ್ಟ್ ಅನ್ನೋ ಕಲರ್ ಅಕ್ಷರ ಒಳಗೈತಿಲ್ಲ, ಕಲರ್ ಪಟ್ಟಿ. ಆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಮತ್ತೆ ಇಲ್ಲಿ ಬಂತು ನೋಡ್ಕೊಳ್ಳಿ ಫ್ರೆಂಡ್ಸ್. ತೊಳೆದು ಬಂತು ಇಲ್ಲಿ. ಆನಂತರ ನಮ್ಮ ಫೋಟೋಸ್ಗಳು ಹಾಕಿ ತೋರಿಸ್ತೀನಿ ನಿಮಗೆ. ನಮ್ಮ ಫೋಟೋಸ್ಗಳು ಹಾಕಿ ತೋರಿಸ್ತೀನಿ ಯಾವ ರೀತಿ ತೊಳಿತೈತೆ ಅನ್ನೋದು. ನಾನು ಏನು ಮಾಡ್ತೀನಿ, ಒಂದು ಫೋಟೋಸ್ ಅದು ನಂದ ಹೇಳಿಲ್ಲ, ನಂದ ಒಂದು ಫೋಟೋಸನ್ನು ತೊಳಿಬೇಕಲ್ಲ, ಅದಕ್ಕೋಸ್ಕರ ನಾನು ಏನು ಮಾಡ್ತೀನಿ, ಒಂದು ಫೋಟೋಸ್ ಐತಿ ತೊಗೊಳ್ತೀನಿ. ಸ್ವಲ್ಪ ವೇಟ್ ಮಾಡ್ಕೊಳ್ಳಿ. ಇದೊಂದು ಫೋಟೋಸ್ ತೊಗೋತೀನಿ ನಾನು. ಇನ್ನು ತೊಗೊಂಡ್ರೆ ಏನು ಮಾಡ್ತೀನಿ, ಈ ರೀತಿ ಬಂದರೆ ಏನಾಗೈತೆ, ತಾರತಗಡೆ ನೋಡ್ಕೊಳ್ಳಿ ಫ್ರೆಂಡ್ಸ್. 3x ಮೇಲೆ ಕ್ಲಿಕ್ ಮಾಡ್ತೀನಿ ನಾನು ವಾಪಸ್ಸು. ಅದನ್ನ ಆಲ್ರೆಡಿ ತೋರಿಸಿದ್ದೀನಿ ನಿಮಗಲ್ಲಿ. ಇಲ್ಲಿ ಯಾವ ರೀತಿ ಬ್ಲರ್ ಐತಿ, ಅಲ್ಲಿ ಯಾವ ರೀತಿ ಅಂದರೆ ಇದು ನಮ್ಮದು ಹೊಡೆದಂಥ ಫೋಟೋಸದ್ದು ಲೇಟ್ ಮಾಡ್ತಾಗ್ರು. ರೆಡಿಮೇಡ್ ಫೋಟೋಸ್ಗಳು ಲೇಟ್ ಮಾಡೋದಿಲ್ಲ, ಇದು ನಮಗೂ ಲೇಟ್ ಮಾಡ್ತಾವೆ. ಯಾಕಂದರೆ MB 5 MB 6 MB 7 MB ಈ ರೀತಿ ಇರ್ತಾವಲ್ಲ. MB ಜಾಸ್ತಿ ಇರೋಂತಲೇ ಫುಲ್ ಲೇಟ್ ಮಾಡ್ತಾವೆ. ಪರವಾಗಿಲ್ಲ, ವೇಟ್ ಮಾಡ್ಕೋಬೇಕಾಗ್ತೈತೆ ಫ್ರೆಂಡ್ಸ್ ಫೋಟೋ ತೊಳಿಬೇಕಂದ್ರೆ. ಅದಕ್ಕೋಸ್ಕರ ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಎಲ್ಲ ತೊಳಿತೈತಿ ನಿಮಗೆ. ಇನ್ನೊಂದೆರಡು ಫೋಟೋಸ್ಗಳು ಹಾಕಿ ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಬ್ಲರ್ ಅನ್ನೋದು ಈ ರೀತಿ ಆಕೈತಿ, ಫುಲ್ ಕ್ಲಾರಿಟಿ ಅನ್ನೋದಾಕೈತಿ. ನೀವು ಫೇಸ್ ಅನ್ನೋದು ತೋರಿಸ್ತೀನಿ, ಜೂಮ್ ಮಾಡಿ ನೋಡ್ಕೊಳ್ಳಿ. ಈ ರೀತಿ ಐತಿ ಫೋಟೋಸು, ಈ ರೀತಿ ಐತಿ. ಫಸ್ಟಿಗೆ ಈ ರೀತಿ ಐತಿ, ಇದನ್ನ ಹಾಕಿದ್ರೆ ಈ ರೀತಿ ಆಕೈತಿ. ಕ್ಲಾರಿಟಿ ಅನ್ನೋದು ಚೆನ್ನಾಗಿ ಆಗೈತಿ ಫ್ರೆಂಡ್ಸ್. ಫೇಸ್ ಅನ್ನೋದು ಬ್ಲರ್ನ ಆಗಂಗಿಲ್ಲ, ಬ್ಲರ್ ಅನ್ನೋದು ತಗೋತೈತಿ. ಯಾವುದೇ ಥರ ಅಂತ ಕೂಲ ಜಿಬಿಟ್ಟು ಐತಿ ಏನೂ ಇಲ್ಲ ಫ್ರೆಂಡ್ಸ್. ಅದು ಯಾವ ರೀತಿ ಐತಿಲ್ಲ ಅದೇ ರೀತಿ ನಡೆದೈತಿ ನೋಡ್ಕೊಳ್ಳಿ ಫ್ರೆಂಡ್ಸ. ಒಂದು ಸ್ವಲ್ಪ ವೈಟ್ ಆದಂಗೆ ಕೂಲ್ ಇಷ್ಟ, ಮತ್ತೇನಿಲ್ಲ. ಎಷ್ಟು ಚೆನ್ನಾಗಿ ಆಗೋದು ನೋಡ್ಕೊಳ್ಳಿ ಫ್ರೆಂಡ್ಸ. ಮತ್ತಿಟ್ಟಾಯಿತು, ಇಲ್ಲೇ ಹೊಳ್ಳಿ ಎಡಿಟ್ ಮಾಡ್ಕೋಬೋದು ಇಷ್ಟ. ಅಲ್ಲಿ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ, ಒಂದು ನಮ್ಮ ಫೋಟೋಸ್ ಮೂಲಿಗೆ ಒಂದು ಬ್ರಷ್ ಥರ ಐತೆ ನೋಡ್ಕೊಳ್ಳಿ. ಬಲಗಡೆ ಸರ್ ಮೇಲೆ ಒಂಚೂರು ಬಲಗಡೆ ಸರ್ ಥರ ತಗಡಿನ ಒಂಚೂರು ಮೇಲೆ ತೋರಿಸತ್ತೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಫಸ್ಟಿಗೆ ತಾರ ತಗಡೆ ಗೆರೆ ಇದೆ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿ ಬ್ರೈಟ್ನೆಸ್ ಹತ್ತು ಮಾಡ್ಕೋಬೋದು ನೋಡ್ಕೊಳ್ಳಿ. ಇಲ್ಲೇ ಒಂದು ಸ್ವಲ್ಪ ಎಚ್ ಡಿ ಅಲ್ಲ, HD ಇರ್ತೈತೆ. ಅದು ಕಲರ್ಸ್ ಅನ್ನೋದು ಚೆನ್ನಾಗಿ ಮಾಡ್ಕೋಬೋದು. ಇಲ್ಲೇ ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಗೆ ಯಾವ ರೀತಿ ಕಲರ್ಸು ನೋಡ್ಕೊಳ್ಳಿ. ಈ ರೀತಿ ಬೇಕಾ, ವೈಟ್ ಬೇಕಾ, ಬ್ಲ್ಯಾಕ್ ಬೇಕಾ ಅನ್ನೋದು, ಈ ರೀತಿ ಬ್ಲರ್ನ್ ಬೇಕಾ, ಈ ರೀತಿ ಎಲ್ಲ ನಮಗೆ ಸಿಗ್ತೈತಿ. ನಿಮಗೆ ಯಾವ ರೀತಿ ಚೆನ್ನಾಗಿ ಅನಿಸ್ತೈತಿಲ್ಲ ಆ ರೀತಿ ಇಟ್ಕೋಬೋದು ಫ್ರೆಂಡ್ಸ. ಇಷ್ಟು ಇಟ್ಕೋತೀನಿ. ಮತ್ತು ಇಲ್ಲಿ ತಾರ ತಗಡಿ 2ನೇ ನಂತರ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತು ನಮಗೆ ಯಾವ ರೀತಿ ಬೇಕಲ್ಲ ಆ ರೀತಿ ಬ್ರೈಟ್ನೆಸ್ ಇಟ್ಕೋಬೋದು, ಎಲ್ಲ ಮಾಡ್ಕೋಬೋದು ಫ್ರೆಂಡ್ಸ್. ಅದು ತೋರಿಸ್ತೀನಿ ನೋಡ್ಕೊಳ್ಳಿ. ಇಷ್ಟು ಚೆನ್ನಾಗಿ ಆಕೈತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಬ್ರೈಟ್ನೆಸ್ ಇಟ್ಕೊಂಡ್ರೆ ಚೆನ್ನಾಗಿ ಕಾಣಲ್ಲ, ಬ್ರೈಟ್ನೆಸ್ ಕಡಿಮೆ ಮಾಡ್ಕೊಂಡ್ರೆ ಚೆನ್ನಾಗಿ ಕಾಣತೈತಿ ನೋಡ್ಕೊಳ್ಳಿ. ಯಾವ ರೀತಿ ನಿಮಗೆ ಚೆನ್ನಾಗಿ ಅನಿಸುತ್ತೆ ಆ ರೇಂಜಿಗೆ ಇಟ್ಕೊಳ್ಳಿ. ಆನಂತರ ಆನಂತರ ಇದು 3ನೇ ನಂತರ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೆ ಏನು ಮಾಡ್ತೀನಿ, ಸ್ವಲ್ಪ ಇದನ್ನು ಮಾಡ್ತೀನಿ, ಜೂಮು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವ ರೀತಿ ಅದು ಏನೇನು ಆಗತ್ತೆ ಅಂತ ನೋಡ್ಕೊಳ್ಳಿ ಹಿಂದ್ಗಡೆ. ನೋಡ್ಕೊಳ್ಳಿ ಫ್ರೆಂಡ್ಸ, ಪೂರ ಪೇಸ್ ಅನ್ನೋದು ಯಾವ ರೀತಿ ಆಯಿತು, ಗುಳಿ ಥರ ಆಯಿತು. ನಮಗೆ ಅದು ಏನು ಚೆನ್ನಾಗಿ ಅನಿಸೋದಿಲ್ಲ, ಬೇಡಾಗಿರೋದು. ಇದೊಂಥರ ಥ್ರಿಲ್ ಮಾಡಿಬಿಡ್ತೈತೆ ಫ್ರೆಂಡ್ಸ್. ಫೋಟೋಸ್ ಹತ್ರ ನೋಡ್ಕೊಳ್ಳಿ ಯಾವ ರೀತಿ ಥ್ರಿಲ್ ಮಾಡ್ತೈತೆ ಅಂತೇಳಿ. ಚೆನ್ನಾಗಿ ಮಾಡ್ತೈತಿ ಇದು. ಆದರೆ ನಮಗೆ ಏನಾಕೈತಿ, ನಮ್ಗೆ ಚೆನ್ನಾಗಿ ಅನಿಸೋದಿಲ್ಲ ಇದು. ನೋಡ್ಕೊಳ್ಳಿ ಯಾವ ರೀತಿ ಕಾಣ್ತೈತಿ, ಎಷ್ಟು ಚೆನ್ನಾಗಿ ಕಾಣ್ತೈತಿ. ಆ ರೇಂಜಿಗೆ ಮಾಡ್ತೈತಿ, ನಮಗೆ ಚೆನ್ನಾಗಿ ಅನಿಸಲ್ಲ. ನೈಟ್ ಮಾಡ್ಕೊಂಡು ಬಲಗಡೆ ಸೈಡ್ ಎಲ್ಲ ಥರ ತೆಗಡೆ ರೈಟ್ ಮಾರ್ಕ್ ಐತಿ, ರೈಟ್ ಮಾರ್ಕ್ ಮೇಲೆ ಕ್ಲಿಕ್ ಮಾಡ್ಕೊಂಡ್ಬಿಡ್ತೀನಿ. ಕ್ಲಿಕ್ ಮಾಡ್ಕೊಂಡು ಈ ರೀತಿ ಆಯಿತು. ಫೋಟೋಸ್ ಅನ್ನೋದು ಏನು ಯಾವುದೇ ಥರ ಅಂಥದ್ದು ಏನು ಪ್ರಾಬ್ಲಮ್ ಇಲ್ಲ. ಬಲಗಡೆ ಸರ್ ತಾರೆ ಮೇಲ್ಗಡೆ ಡನ್ ಅನ್ನೋದೈತಿ, ಅದು ಡನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆನಂತರ ಇಲ್ಲಿ ಬಂತು ಈ ರೀತಿ ಬ್ಲರ್ ಅನ್ನೋದು ಈ ರೀತಿ ಮಾಡಿತು. ಕರೆಕ್ಟಾಗಿ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಅಡ್ಜಸ್ಟ್ ಮಾಡ್ತೀವಿ ಫ್ರೆಂಡ್ಸ. ಕರೆಕ್ಟಾಗಿ ಅದಕ್ಕೂ ನಾವು ಏನಕ್ಕೈತಿ ಇಷ್ಟು ಆಕೈತಿ ಫ್ರೆಂಡ್ಸ್. ಯಾವುದೇ ಥರ ಅಂತ ಏನೋ ಅದು ಒಡೆಯಂಗಿಲ್ಲ, ಏನೋ ಇಲ್ಲ. ಫೇಸ್ ಅನ್ನೋದು ಚೆನ್ನಾಗಿ ಕಾಣ್ತೈತಿ.
ಆಯ್ತು ಫ್ರೆಂಡ್ಸ್, ಇಷ್ಟ ಆದ್ಮೇಲೆ ನಾವು ಏನೈತಿ ಬಲಗಡೆ ಸೈಡ್ ತರ ಮೇಲ್ಗಡೆ ಅಥವಾ ಏನೋ ಆಪ್ಷನ್ಸ್ ಇಲ್ಲ, ತರ ತೆಗೆದು ನಾನು ಒಂದು ಹೊಸ ಬಿಳಿ ಪಟ್ಟಿ ಐತೆ ಅದ್ರೊಳಗೆ ಸೇವ್ ಅನ್ನೋದು ಆಪ್ಷನ್ ಐತಿ. ಸೇವ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಆಟೋಮೆಟಿಕ್ ಸೇವ್ ಆಯಿತು. ಮತ್ತು ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಂಡು ಮತ್ತೆ ರೆಡಿಮೇಡ್ ಫೋಟೋ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ಯಾವುದು ರೆಡಿಮೇಡ್ ಫೋಟೋ ಮೇಲೆ ಈ ರೀತಿ ಎಲ್ಲಿ ಬಂತು ಗ್ರೋದು ಅಂತ ಫ್ರೆಂಡ್ಸ್ ನಿಮ್ಗೆ ಕನ್ಫ್ಯೂಸ್ ಆಗುತ್ತೆ. ಈ ರೀತಿ ಇರೋದಿಲ್ಲ, ಇಲ್ಲಿ ಎಡಗಡೆ ಸೈಡ್ ಒಂಚೂರು ಮೇಲ್ಗಡೆ ನೋಡ್ಕೊಳ್ಳಿ, ಕ್ಯಾಮ್ರಾ ಚಿತ್ರ ಕಾಣುತ್ತೆ, ಅದ್ರ ಮೇಲ್ಗಡೆ ನಾನು ಆಲ್ ಫೋಟೋಸ್ ಹತ್ತಿಲ್ಲ, ಇಲ್ಲಿ ಇಂಗ್ಲೀಷ್ ಅಕ್ಷರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಆಲ್ ಫೋಟೋಸ್ ಮೇಲೆ ಆನಂತರ ಈ ರೀತಿ ಫೈಲ್ಸ್ ಬರ್ತಾವೆ, ಟೋಟಲ್ ಫೈಲ್ಸ್ ಒಂದು ಇರುತ್ತೆ. ಆನಂತರ ಈ ರೀತಿ ಎಲ್ಲ ಬರ್ತಾವೆ. ನಮಗೆ ಎಲ್ಲಿ ಬೇಕು PINC ಐತೆ, ಪಿಂಟ್ರೆಸ್ಟ್ನೇ ತಗೊಂತ ಫೋಟೋಸು ಅಲ್ಲಿ ಬರಬೇಕಾಗೈತೆ. ಅಲ್ಲಿ ಬಂದು ಒಂದು ರೆಡಿಮೇಡ್ ಫೋಟೋ ಹಾಕ್ತೀನಿ. ಒಂದು ರೆಡಿಮೇಡ್ ಫೋಟೋ ಕ್ಲಾರಿಟಿ ಅನ್ನೋದು ಇಲ್ಲ, ಅದನ್ನು ಹಾಕಿ ತೋರಿಸ್ತೀನಿ. ಇದು ಪೂರ ಕ್ಲಾರಿಟಿ ಇಲ್ಲ, ಇಲ್ಲಿ ಕ್ಲಾರಿಟಿ ಐತಿ ಗುರು. ಈ ರೀತಿ ಬ್ಲರ್ನ ಐತಿ, ಫುಲ್ಲು ಬ್ಲರ್ನ, ಓವರ್ ಬ್ಲರ್ ಆಗೈತಿ. ಅದನ್ನು ಯಾವ ರೀತಿ ನಾವು HD ಮಾಡ್ಕೋಬೇಕು ನಾವು ತೀಸ್ಕೊಡ್ತೀವಿ ನೋಡ್ಕೊಳ್ಳಿ. ಇಲ್ಲಿ ತರದಗಡೆ 3x ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. 3x ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಇದನ್ನು ರೆಡಿಮೇಡ್ ಇರ್ತೈತಿ, MB ಇರಂಗಿಲ್ಲ, ಜಾಸ್ತಿ ಜಲ್ದಿ ಓಡ್ತೈತಿ. ಆಯ್ತಾ, ಈ ರೀತಿ ಆಯಿತು. ಈ ರೀತಿ ಅದನ್ನು ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ತೊಳಿತೈತಿ, ಯಾವುದೇ ಥರನಂಥದ್ದು ಏನೋ ಅಡ್ವರ್ಟೈಸು ಇಷ್ಟೆಲ್ಲ ಫೋಟೋ ತೊಗೊಂಡು 3 ಫೋಟೋ ತೊಗೊಂಡು ಅದರ ಬಟ್ ಒಂದು ಅಡ್ವರ್ಟೈಸ್ ಇಲ್ಲ. ಗೊತ್ತಾಯ್ತು ಫ್ರೆಂಡ್ಸಾ? ಇದನ್ನು ಬ್ಲರ್ ಹಾಕಿ ತೋರಿಸ್ತೀನಿ ನಿಮ್ಗೆ. ತೋರಿಸಿ ಜೂಮ್ ಮಾಡ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ಜೂಮ್ ಮಾಡ್ಕೊತೀನಿ. ಜೂಮ್ ಮಾಡಿಕೊಂಡು ಈ ರೀತಿ ಜೂಮ್ ಮಾಡ್ಕೊಂಡು ಹಾಕೋಣ ಏನಾಕೈತಿ, ಆ ನಂತರ ಸರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಷ್ಟು ಇದು ಯಾವ ರೀತಿ ತೊಳಿತೈತಿ ನಮ್ಗೆ ವಿಚಿತ್ರ ಆಗುತ್ತೆ. ಆ ರೇಂಜಿಗೆ ತೊಳೆದ್ಬಿಡ್ತೈತಿ ಬರೋದು. ಈ ರೀತಿ ಬ್ಲರ್ ಅಂತೈತಿ, ಈ ರೀತಿ ಮಾಡಿಬಿಡ್ತೈತಿ. ಫೇಸ್ ಅನ್ನೋದು ನೋಡ್ಕೊಳ್ಳಿ ಫ್ರೆಂಡ್ಸ್. ಯಾವುದೇ ಥರ ಅಂತದ್ದು ಏನು ಡೆಮೋ ತೋರಿಸೈತಿಲ್ಲ ನಾನು, ಒಟ್ಟೆ ಡೆಮೋ ತೋರಿಸೈತಿಲ್ಲ ಫ್ರೆಂಡ್ಸ್. ಯಾವುದೇ ಥರ ಅಂತದ್ದು ಒಟ್ಟೆ ಡೆಮೋ ತೋರಿಸೈತಿಲ್ಲ. ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್, ನಿಮ್ಮ ಲೈವ್ದಲ್ಲೇ ನಾನು ತೋರಿಸ್ತೀನಿ, ಲೈವ್ದಲ್ಲೇ ಮಾತಾಡ್ಕೊಂಡು ನಿಮ್ಮ ಲೈವ್ದಲ್ಲಿ ತೋರಿಸ್ತೀನಿ. ಇದು ಯಾವ ರೀತಿ ಮಾಡ್ತೈತೆ ನಮ್ಗೆ ವಿಚಿತ್ರ ಫ್ರೆಂಡ್ಸ್. ಆ ರೇಂಜಿಗೆ ನಮಗೆ ಫೋಟೋಸ್ ಈ ರೀತಿ ಬ್ಲರ್ ಅಂತೈತಿ, ಈ ರೀತಿ ತೊಳಿಬೇಕಾರೆ ಅದು ಏನು ಅಂತ ನಮಗೆ ಗೊತ್ತಾಗ್ತಲ್ಲ ಇವರು. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಫೋಟೋಸದು ಏನಾರು ಒಂದು ಚೂರಾರ ಇದು ಹೊಡೆದದ್ದು ಅಷ್ಟು ನೀಟಾಗಿ ತೊಳಿತೈತಿ ಗುರುದು. ಬೆಂಕಿ ಇಷ್ಟು HD ಕ್ವಾಲಿಟಿಯಲ್ಲಿ ತೊಳಿತೈತಿ ಫ್ರೆಂಡ್ಸ್. ಆ ನಂತರ ತರ ತೆಗಡೆ ಸೇವ್ ಅನ್ನೋದು ಆಪ್ಷನ್ ಐತಿ, ಸೇವ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ ನಾನು. ಇದು ಗ್ಯಾಲರಿ ಸೇವ್ ಆಯಿತು. ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡು ಮತ್ತೊಂದು ಫೋಟೋ ತೊಳಿತೀನಿ ನಿಮ್ಗೆ ತೋರ್ಸೋಕ್ಕೆ ಏನೋ ಒಂದು ಫೋಟೋ ತೊಳಿತೀನಿ. ಇದೊಂದು ಫೋಟೋ ಹಾಕ್ತೀನಿ, ಹಾಕ್ಕೊಂಡು 3x ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಆ ನಂತರ ಹೋಲಿ 3x ಓಪನ್ ಆಗಲಿ. ಒಂದು ಸ್ವಲ್ಪ ಲೇಟ್ ಮಾಡ್ದೈತಿ, ಇದೇನು ಲೇಟ್ ಆಗೋದ್ರ ಗುರು ರೆಡಿಮೇಟು. ಆದ್ರೆ ನಮ್ಮ ಫೋಟೋಸ್ ಅದನ್ನ ತೊಳಿತಾ ಮಾತ್ರ ಲೇಟ್ ಆಕೈತಿ. ಓಕೆ, ಅಲ್ಲ ಆಯಿತು. ಇದೊಂದು ಫೋಟೋ ತೋರಿಸಿ ನಿಮಗೆಲ್ಲ ನೀಟಾಗಿ ಅರ್ಥದಂಗೆ ಆಯಿತು. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಒಂದು ಚೂರು ಬ್ಲರ್ ಐತಿ, ಭಾಳ ಅತಿಶಯ ನಾವು ಹೊಡೆದಿಲ್ಲ. ಬಟ್ ನೋಡ್ಕೊಳ್ಳಿ ಇಲ್ಲಿ ಈ ಕಣ್ಣು ಹಲ್ಲು ನೋಡ್ಕೊಳ್ಳಿ ಫ್ರೆಂಡ್ಸ್. ಆ ರೇಂಜಿಗೆ ನಮ್ಗೆ ಒಂದು ಸ್ವಲ್ಪ ಬ್ಲರ್ ಇದ್ದಂಗೆ ಐತಿ. ಈ ರೀತಿ ಬ್ಲರ್ನ ಐತಿ. ನತ್ತು ಕಾಣೋಲ್ಲ, ಏನೂ ಕಾಣೋಲ್ಲ ಮುಂದೆಂದು ಜಸ್ಟ್ ಆ ರೀತಿ ಐತಿ. ಇನ್ನು ತೊಳೆದ್ರೆ ಏನಾಕೈತಿ, ಈ ರೀತಿ ಆಕೈತಿ ಗುರು. ನೋಡ್ಕೊಳ್ಳಿ ಎಲ್ಲ ನೀಟಾಗಿ ಯಾವುದೇ ಥರ ಅಂತ ಒಟ್ಟ ಹೊಡೆಯಂಗಿಲ್ಲ ಫೇಸ್ ಅನ್ನೋದು. ರೆಮಿನಿ ಎಲ್ಲಿ ಎಲ್ಲ ತೊಳಿತೈತಿ, ಫುಲ್ ಓವರ್ ತೊಳೆದು ಬಿಡ್ತೈತಿ. ಅದಕ್ಕೋಸ್ಕರ ನಮ್ಗೆ ಚೆನ್ನಾಗಿ ಕಾಣೋದಿಲ್ಲ. ಇದು ಓವರ್ ತೊಳೆಯಂಗಿಲ್ಲ, ಮೀಡಿಯಮ್ ತೊಳಿತೈತಿ. ಮೀಡಿಯಮ್ ಅನ್ನೋದು ನಮ್ಗೆ ಚೆನ್ನಾಗಿ ಕಾಣ್ತೈತಿ, ಲುಕ್ ಕಾಣ್ತೈತಿ ಫೋಟೋಸ್ ಅನ್ನೋದು. ಗೊತ್ತಾಯ್ತಲ್ಲ, ಫೋಟೋಸ್ ಅನ್ನೋದು ಲುಕ್ ಕಾಣ್ತೈತಿ ಫ್ರೆಂಡ್ಸ್ ಮೀಡಿಯಮ್ಮು. ನೋಡ್ಕೊಳ್ಳಿ ಫ್ರೆಂಡ್ಸ್, ಈ ರೀತಿ ಬ್ಲರ್ ಅನ್ನೋದು ಇದೇನು ನಿಮಗೆ ಬ್ಲರ್ ಅನಿಸೋದಿಲ್ಲ, ಬಟ್ ಅದು ಜೂಮ್ ಮಾಡಿದ್ರೆ ಮಾತ್ರ ಬ್ಲರ್ ಅನಿಸ್ತೈತಿ. ಗೊತ್ತಾಯ್ತು ಫ್ರೆಂಡ್ಸ್, ನೋಡ್ಕೊಳ್ಳಿ ಜೂಮ್ ಮಾಡಿದ್ರೆ ಅಟ್ಟ ಬ್ಲರ್ ಅನಿಸ್ತೈತಿ. ಗೊತ್ತಾಯ್ತಾ, ನಿಮಗೆಲ್ಲ ನೀಟಾಗಿ ಅರ್ಥ ಆದಂಗೆ ಆಯಿತು ಫ್ರೆಂಡ್ಸ್. ಥ್ಯಾಂಕ್ ಯು. ಟು ಲಾಂಗ್ ಧನ್ಯ ಫ್ರೆಂಡ್ಸ್. ಮುಂದೆ ಸಿಗ್ತಾನಂತ ಹೇಳ್ತಾ ಇನ್ನು ನಿಮ್ಗೆ ಟಿಪ್ಸ್ ಐತಿ ತೋರಿಸ್ಕೊಡ್ತೀನಿ. ಸೇವ್ ಮಾಡ್ಕೊಳ್ಳಿ, ಅದನ್ನ ಸೇವ್ ಆಯಿತು. ನೆಕ್ಸ್ಟ್ ಆಯಿತು, ಇನ್ನೇನು ಪ್ರಾಬ್ಲಮ್ ಇಲ್ಲ. ಅಲ್ಲ ಗ್ಯಾಲರಿ ಬಂದು ತೋರಿಸ್ತೀನಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲ ಬಂದಿರ್ತಾವೆ ಇಲ್ಲಿ ನೋಡ್ಕೊಳ್ಳಿ ಫ್ರೆಂಡ್ಸ್. ಈ ರೀತಿ ನಮಗೆ ಇಲ್ಲೆಲ್ಲ ಗ್ಯಾಲರಿಲಿ ಮಾಡಿದಂಥ ಬಂದ ಫ್ರೆಂಡ್ಸ್. ಯಾವುದೇ ಥರ ಅಂತ ಹೊಡಿತಾವೆ ಫ್ರೆಂಡ್ಸ, ಒಟ್ಟು ಹೊಡಿಯಂಗಿಲ್ಲ ಗುರು. ಯಾವುದೇ ಥರ ಅಂತದ್ದು ಏನು ಕೂಗಲ ಜಿಬಿಟ್ ಹೋಗ್ತಾವೆ, ಎಲ್ಲಿ ಹೋಗ್ತೈತಿ ಈ ಥರ ಆಕೈತಿ. ಇಲ್ಲಿ ಎಷ್ಟು ನೀಟಾಗಿರ್ತಾವೆ ಅಷ್ಟು ನೀಟಾಗಿ ಕೊಡ್ತೈತಿ ಫ್ರೆಂಡ್ಸ್. ಯಾವುದೇ ಥರ ಅಂತದ್ದು ಏನೂ ಇಲ್ಲ. ನೋಡ್ಕೊಳ್ಳಿ ಫ್ರೆಂಡ್ಸ್, ಇದು ಓವರ್ ಐತಿ, ಅದಕ್ಕೋಸ್ಕರ ಕೂಗಲ ಒಂದು ಸ್ವಲ್ಪ ಅದು ಜಿಬಿಟ್ ನಮ್ಗೆ ಕಾಣಂಗಿಲ್ಲ. ಬಟ್ ಅದು ಒಂದು ಸ್ವಲ್ಪ ಇದನ್ನು ಮಾಡೈತಿ ಇಷ್ಟ. ಇದು ಯಾವ ರೀತಿ ಇತ್ತು, ಫುಲ್ ಬ್ಲರ್ನದ್ದು ಈ ರೀತಿ ಫೋಟೋ ಮಾಡೈತಿ. ಆನಂತರ ನಮ್ಮ ಫೋಟೋಸದೂ ಈ ರೀತಿ ಹಾಕವು. ಆನಂತರ ಈ ಫೋಟೋದು ರೆಡಿಮೇಡ್ ಫೋಟೋಸೂ ಚೆನ್ನಾಗಿ ಹಾಕವು ಫ್ರೆಂಡ್ಸ್. ಈ ರೀತಿ ನಮಗೆಲ್ಲ ನೀಟಾಗಿ ಹಾಕೋ ಫ್ರೆಂಡ್ಸ್. ಯಾವುದೇ ಥರ ಅಂಥದ್ದು ಏನೂ ಇಲ್ಲ. ನೀವು ಬನ್ನಿ ಫ್ರೆಂಡ್ಸ್, ಇನ್ನು ಅಪ್ಲಿಕೇಶನ್ ನಿಮಗೆಲ್ಲ ನೀಟಾಗಿ ಸಿಗಬೇಕಾದ್ರೆ ಏನು ಮಾಡೋಬೇಕು, ನನ್ನ ಟೆಲಿಗ್ರಾಮ್ಗೂ ಬರಬೇಕಾಗೈತೆ. ನನ್ನ ಟೆಲಿಗ್ರಾಮ್ ಚಾನಲ್ಗೆ ಬರಬೇಕಾಗೈತೆ. ಅದನ್ನು ಯಾವ ರೀತಿ ಬರಬೇಕು, ನೀವು ನೋಡುವಂಥ ವಿಡಿಯೋ ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಒಂದೇ ಲಿಂಕ್ ಐತಿ. ಲಿಂಕ್ ಮೇಲೆ ಕ್ಲಿಕ್ ಮಾಡ್ಕೊಂಡು ನನ್ನ ಚಾನಲ್ಗೆ ಬರ್ಬೋದು. ಒಂದೊಂದು ಸರಿ ಕ್ರೋಮ್ನಲ್ಲಿ ಹೋಗಿ ಎರರ್ಲೈತೆ ತೋರಿಸಿದ ಕಾರಣದಿಂದ ಏನು ಮಾಡ್ಕೋಬೇಕು, ಆ ಟೈಮ್ದಲ್ಲಿ ನಿಮ್ಮ ಮೊಬೈಲ್ದಲ್ಲಿ ಟೆಲಿಗ್ರಾಮ್ ಅನ್ನೋದು ಆನ್ ಮಾಡ್ಕೊಳ್ಳಿ. ಈ ರೀತಿ ಆನ್ ಮಾಡ್ಕೊಂಡು ಸರ್ಚ್ ಆಪ್ಷನ್ಸ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿಕೊಂಡು ಇಲ್ಲಿ ಏನು ಮಾಡ್ಕೋಬೇಕು, ತಂಗಾಳಿ ಎಡಿಟ್ ಅನ್ನೋ ಸರ್ಚ್ ಮಾಡ್ಕೊಳ್ಳಿ. ತಂಗಾಳಿ ಎಡಿಟ್ಗಳು ಭಾಳ ಬರ್ತಾವೆ ಫ್ರೆಂಡ್ಸ್. ಅದ್ರ ಮೇಲೆ ಯಾವುದ್ರ ಮೇಲೆ ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ತಂಗಾಳಿ ಎಡಿಟ್ ಕಮೆಂಟು ಯಾವುದು ಕ್ಲಿಕ್ ಮಾಡೋಕೆ ಹೋಗ್ಬಿಡಿ. ತಂಗಾಳಿ ಎಡಿಟ್ ಅನ್ನೋದು ಅಷ್ಟು ಬ್ಲ್ಯಾಕ್ ಕಲರ್ DP 8662 ಸಬ್ಸ್ಕ್ರೈಬರ್ ನೋಡ್ಕೊಳ್ಳಿ ಫ್ರೆಂಡ್ಸ್. ಫಸ್ಟ್ನೇ ಚಾನಲ್ ಬರ್ತೈತಿ. ಇಷ್ಟು ಸರ್ಚ್ ಮಾಡಿದ್ರೆ ಸಾಕು, ಫಸ್ಟ್ನೇ ಚಾನಲ್ ಬರ್ತೈತಿ. ಆ ಚಾನಲ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಆದಕ್ಕೆ ನಾವು ತಳಗಡೆ ಜಾಯ್ನಿಂಗ್ ಇರ್ತೈತಿ ಫ್ರೆಂಡ್ಸ್. ಜಾಯ್ನಿಗೆ ನನಗೆ ಟೈಪಿಂಗ್ ಬಿಡ್ತೈತಿ, ಯಾಕಂದ್ರೆ ನಾನು ಓನರ್ದಲ್ಲಿ, ಅದಕ್ಕೋಸ್ಕರ ನಾನು ಟೈಪಿಂಗ್ ಐತಿ. ನಿಮಗೆ ಜಾಯ್ನಿಂಗ್ ಇರ್ತೈತಿ. ಜಾಯ್ನ್ ಆಗಿ ನಮ್ಮ ಬ್ರದರ್ಸ್ ಒಂದು ಲಿಂಕ್ ಐತಿ, ಅದನ್ನು ಕ್ಲಿಕ್ ಹಾಕ್ತೀನಿ. ಆನಂತರ ನಮ್ಗೆ ಏನಾಕೈತಿ, ಇಲ್ಲಿ ಹಾಕಿಲ್ಲ ಆಲ್ರೆಡಿ ಸತ್ ವೀಡಿಯೋಸ್ಗಳು ಹಾಕಿಲ್ಲ. ಇಲ್ಲಿ ಐಪ್ಲರ್ ಟ್ಯಾಂಪ್ಲೆಟ್ಸು ಎಲ್ಲ ನಮಗೆ ನೀಟಾಗಿ ಸಿಗುತ್ತೆ ಫ್ರೆಂಡ್ಸ್. ಲೈಟ್ ರೂಮ್ ಐತಿ, ಮತ್ತು ಸ್ನ್ಯಾಪ್ಸೀಡ್ ಐತಿ,
ಮತ್ತು ಫಿಕ್ಸ್ ಆರ್ಟ್ ಐತಿ, ಓಲ್ಡ್ ಕೈನ್ ಮಿಸ್ಟರ್ ಐತಿ, ವಿಪ್ಲರ್ದು ಎಲ್ಲ ಟೆಂಪ್ಲೇಟ್ಸ್ ಅದಾವೆ, ವಿಪ್ಲರ್ ಅಪ್ಲಿಕೇಶನ್ ಎಲ್ಲ ಅದ ಫ್ರೆಂಡ್ಸ್. ಇದಿಲ್ಲ ಅನ್ನಂಗಿಲ್ಲ, ನಾನು ಈ ವಿಡಿಯೋ ಎಂದು ಅಪ್ಲೋಡ್ ಹಾಕಿಲ್ಲ ಅಂದು ಜಸ್ಟು ನೀವು ವಿಡಿಯೋ ಅಲ್ಲಿ ಯೂಟ್ಯೂಬ್ದಾಗ ನೋಡ್ಕೊಂಡು ಬಂದವ್ರನ್ನ ಇಲ್ಲಿ ತೊಗೊಂಡ್ರೆ ನಡೀತೈತೆ ಫ್ರೆಂಡ್ಸ್. ಆ ರೇಂಜಿಗೆ ಕೊಟ್ಟಿರ್ತೇನೆ ನಾನು ಅಪ್ಲಿಕೇಶನ್ ಅನ್ನು. ಇದೇ ರೀತಿ ಇರ್ತೈತೆ ತೋರಿಸ್ತೀನಿ. ಇಲ್ಲಿ ಬಂದಂಥ ಲೆಟ್ರ್ ರೂಮ್ ಐತೆ ನೋಡ್ಕೊಳ್ಳಿ ಫ್ರೆಂಡ್ಸ್. ಎಲ್ಲೈತಿ ಜೂನ್ 21 ತಳಗಡೆ ಐತೆ ನೋಡ್ಕೊಳ್ಳಿ. ಲೆಟ್ರ್ ರೂಮು 127 MB ಐತಿಲ್ಲ. ಈ ರೀತಿ ಡೌನ್ಲೋಡ್ ಮಾಡಿ ತೊಗೋಬೇಕಾಕೈತೆ ಫ್ರೆಂಡ್ಸ್. ಅದನ್ನು ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಕೋಬೇಕಾಕೈತಿ. ಅದನ್ನು ಇಲ್ಲಿರ್ತೈತಿ, ಇಲ್ಲೇ ಇರ್ತೈತಿ ಫ್ರೆಂಡ್ಸ್. ಎಂದು ವಿಡಿಯೋ ಅಪ್ಲೋಡ್ ಆಗ್ತೈತೋ ಅಂದಿಗೆ ಇಲ್ಲಿ ಚಾನಲ್ದಲ್ಲಿ ಬಂದಿರ್ತೈತಿ. ಬಟ್ ತೊಗೊಳ್ಳಿ ಫ್ರೆಂಡ್ಸ್, ಅವತ್ತು ಬಂದಿರ್ತೈತಿ ಇಲ್ಲಿ ಚಾನಲ್ದಲ್ಲಿ. ನಿಮಗೆ ಇದಿಲ್ಲ ಅನ್ನಂಗಿಲ್ಲ, ಎಲ್ಲ ನೀಟಾಗಿ ಸಿಗ್ತಾವೆ ಫ್ರೆಂಡ್ಸ್. ಯಾವುದೇ ಥರ ಅಂಥದ್ದು ಏನು ಡೆಮೋ ಇರೋಂಗಿಲ್ಲ, ಹೇಳೋದೊಂದು ಮಾಡೋದೊಂದು ಮಾಡಿರಂಗಿಲ್ಲ ಫ್ರೆಂಡ್ಸ್. ಎಲ್ಲ ಡೆಮೋ ಇಲ್ಲ, ಒಟ್ಟು ನೀಟಾಗಿ ಎಲ್ಲ ಎಡಿಟ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಹಾಗೆ ನಾನು ಈ ಡ್ರೆಸ್ಗಳು ಲಾಂಗ್ ವಿಡಿಯೋ ಅಂಕಂತ ಫ್ರೆಂಡ್ಸು ಮುಂದಿನ ಸಿಗುತ್ತೆ ಅಂತ. ನಿಮಗೆಲ್ಲ ಈ ರೀತಿ ಫುಲ್ ನೀಟಾಗೆಲ್ಲ ಅರ್ಥ ಆಗುವಾಗ ನನ್ನ ಚಾನಲಲ್ಲಿ ಬೇಜಾನ್ ನಡೆಸೋದು ಎಲ್ಲ ಥರ ಅದಾವೆ, ಹೋಗಿ ಕಲ್ತ್ಕೊಳ್ಳಿ ಫ್ರೆಂಡ್ಸ್. ಥ್ಯಾಂಕ್ ಯು. ಮುಂದಿನ ವಿಡಿಯೋ ಸಿಗುತ್ತೆ ಅಂತ ಬನ್ನಿ ಫ್ರೆಂಡ್ಸ್.